ಹಾಯ್ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಮತ್ತು ಏನಿದು ಈ ಥರ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ, ಇದು ಗೆಣಸು. ಇದೇ ಒಂಥರ ಗೆಣಸು. ಇದು ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ನೋಡಿ. ಒಂದು ಉತ್ತ ಇರುತ್ತಲ್ವ, ಅದ್ರಲ್ಲಿ ಕೊಳವೆ ಕೊಳವೆ ಎಲ್ಲ ಇರುತ್ತಲ್ಲ, ಆ ಥರ ಇದೆ. ಇದ್ರ ಕೆಸರನ್ನೇ ನಮ್ಮ ಹಳ್ಳಿ ಕಡೆ ಒಂದು ಹೆಸರು ಕರೀತಾರೆ, ರಾಕ್ಸನ ಗೆಣಸು ಅಂತ. ಮತ್ತು ಅದನ್ನು ತೀಟೆ ಗೆಣಸು ಅಂತಾರೆ. ತೀಟೆ ಗೆಣಸು ಅಂತ ಏನಕ್ಕಂತಾರೆ ಅಂದರೆ, ಅದು ಕೈಯೆಲ್ಲ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಕೈಯೆಲ್ಲ ಕಡಿಯುತ್ತಂತೆ. ಅದಕ್ಕೋಸ್ಕರ ನಮ್ಮಮ್ಮ ಏನಕ್ಕೆ ಕೈಗೆ ಎಣ್ಣೆನ ಹಚ್ಕೊಂಡ್ರು ಅಂತ ಅಂದರೆ, ಅದನ್ನು ಕ್ಲೀನ್ ಮಾಡಬೇಕು ಅಲ್ವ, ಹಂಗಾಗಿ ಅದು ಕೈಯೆಲ್ಲ ಕಡಿಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಚ್ಕೊಂಡ್ರು. ಮತ್ತು ನೋಡಿ ಈ ಥರ ಅದನ್ನೆಲ್ಲನ ಒಂದು ಚಾಕುವಿಂದ ಎಲ್ಲನ ಎರೆಬೇಕು ಮೇಲ್ಗಡೆ. ಅದು ಪಿಂಕ್ ಕಲರ್ ಇರುತ್ತೆ. ಅದು ಪಿಂಕ್ ಕಲರ್ ಹೋಗೋವರೆಗೂ ಎರೆದ್ರೆ ನೋಡಿ ಈ ಥರ ಯೆಲ್ಲೋ ಕಲರ್ ಆಗುತ್ತೆ. ನೋಡ್ತಿದ್ದೀರಲ್ವ ನೀವು, ನೋಡಿ ಪಿಂಕ್ ಕಲರ್ ಇದೆ. ಅದು ಫುಲ್ ಹೋದ್ಮೇಲೆ ಅದು ಯೆಲ್ಲೋ ಕಲರ್ ಥರ ಬರುತ್ತೆ. ಮತ್ತು ಈ ಗೆಣಸು ಅಪರೂಪ ಅಂತ ಅನಿಸುತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಏನು ಅಂತಂದರೆ, ನಮ್ಮ ಕಿಡ್ನಿಯಲ್ಲಿ ಕಲ್ಲು ಎಲ್ಲ ಇರುತ್ತೆ ಅಲ್ವ, ಅದನ್ನೆಲ್ಲ ಕರಗಿಸುತ್ತೆ ಈ ಗೆಣಸು ಅಂತ ಹೇಳ್ತಾರೆ ಹಳ್ಳಿ ಸೈಡು. ಅದು ನಿಜನೇ. ಮತ್ತು ನೋಡಿ ಅದು ಫುಲ್ಲು ಎರೆದು ಆದಮೇಲೆ ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನಾವು ಒಂದು ಹೇಳ್ತೀನಿ ನಿಮ್ಮ ಮುಂದೆ ನೋಡಿ. ಇದನ್ನೆಲ್ಲನ ನೀಟಾಗಿ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನೀರೊಳಗೆ ಹಾಕ್ಕೊಂಡು, ಅದರಲ್ಲಿ ಒಂಥರ ಸ್ವಲ್ಪ ಅಂಟು ಥರ ಇರುತ್ತೆ, ಅದೆಲ್ಲ ನೀಟಾಗಿ ಹೋಗೋವರೆಗೂ ನೀಟಾಗಿ ಉಜ್ಜಿ ತೊಳಿಬೇಕು. ಇಲ್ಲಾಂದರೆ ಅದು ತಿನ್ನೋದಕ್ಕಾಗಲ್ಲ. ಹಾಗಾಗಿ ಅದೆಲ್ಲ ನೀಟಾಗಿ ಹೋಗೋವರೆಗೂ ಚಾಕುವಿಂದ ಎರ್ಕೊಂಡು ನೀಟಾಗಿ ಅದನ್ನು ತೊಳ್ಕೊಬೇಕು. ಮತ್ತು ಇದನ್ನು ಹಾಗೆ ಕೂಡ ತಿನ್ಬೋದು, ಅಂದರೆ ಉಪ್ಪು ಹಾಕಿ ಬೇಯಿಸ್ಕೊಂಡು ಹಾಗೆ ಕೂಡ ತಿನ್ಬೋದು. ಮತ್ತು ಇದಕ್ಕೆ ನೋಡಿ ನಮ್ಮಮ್ಮ ಎಲ್ಲ ಫುಲ್ ಎಲ್ಲ ತೊಳೆದು ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಿದ್ದಾರೆ. ತುಂಬ ಇತ್ತು ಅದು ನೋಡಿ, ಎಷ್ಟೊಂದಿದೆ, ಯೆಲ್ಲೋ ಕಲರ್ ಇದೆ. ಮತ್ತು ಇದನ್ನು ಹೇಗೆ ಬೇಯಿಸೋದು ಅಂತ ಹೇಳ್ತೀನಿ ಬನ್ನಿ. ಒಂದು ಕುಕ್ಕರ್ನ ಇಟ್ಕೊಂಡು, ಅದು ಅಂದರೆ ನೀರು ಬಿಸಿ ಆದಮೇಲೆ ನಾವು ಗೆಣಸನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಒಂದೊಂದು ಅಂದರೆ ಚಿಕ್ಕ ಚಿಕ್ಕದ ಪೀಸೆಲ್ಲ ಮೇಲ್ಗಡೆ ಹಾಕ್ಕೋಬೇಕು. ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವ, ಅದು ಹಾಗಾಗಿ ಬೇಯಬೇಕು ಅಲ್ವ, ಹಾಗಾಗಿ ಅದನ್ನು ಸ್ವಲ್ಪ ತಳುಕು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ. ಒಂದು ವಿಸಿಲ್ನ ಕೂಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಸಿಲ್ನ ಕೂಗಿಸ್ಕೋಬೇಕು. ಇದು ಒಂದು ವಿಸಿಲ್ ಆಗಲಿ. ಇದಕ್ಕೆ ಕಾಯಿ ಹಾಲು ಗೊತ್ತಲ್ಲ ನಿಮಗೆ, ಶಾವಿಗೆ ಒತ್ತು ಶಾವಿಗೆಗೆಲ್ಲ ರೆಡಿ ಮಾಡ್ಕೋತಾರೆ ಅಲ್ವ, ಕಾಯಿ ಹಾಲು, ಅದನ್ನು ರೆಡಿ ಮಾಡ್ಕೋಬೇಕು. ಅದ್ರ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಮತ್ತು ಅದನ್ನು ಹೇಗೆ ರೆಡಿ ಮಾಡ್ಕೋದು ಅಂದರೆ, ತೆಂಗಿನಕಾಯಿ ತುರಿ, ಮತ್ತು ಏಲಕ್ಕಿ ಕಾಯಿ, ಸಕ್ಕರೆ, ಸ್ವಲ್ಪ ಕಡಲೆ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ತೀರಾ ತೆಳ್ಳಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಅದು ಕಾಯಿ ಹಾಲು. ಆವಾಗಲೇ ತಿನ್ನೋಕ್ಕೆ ಚೆಂದ. ಸ್ವೀಟ್ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಕುಕ್ಕರ್ ಕೂಡ ಕೂಗ್ತಿದೆ. ಕಾಯಿ ಹಾಲು ಕೂಡ ರೆಡಿ ಆಯಿತು ನೋಡಿ. ಇಷ್ಟು ಗಟ್ಟಿಗಿರಬೇಕು. ಇವಾಗ ಕುಕ್ಕರ್ ಪ್ರೆಷರ್ನ ಬಿಟ್ಟು ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ನಮ್ಮ ಹಳ್ಳಿ ಕಡೆಯೆಲ್ಲ ಇದನ್ನು ತುಂಬ ತಿಂತಾರೆ. ಏನಕ್ಕೆ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದನ್ನು ತಿಂತಾರೆ. ನಮ್ಮ ಅಪ್ಪಂಗೂ ಯಾರೋ ಕೊಟ್ಟಿದ್ರು ಅಂತ ಹೇಳಿ ತಂದಿದ್ರು. ಒಂದೊಂದು ಕಡೆ ಒಂದೊಂದು ಥರ ಇದನ್ನು ಅಂದರೆ ಹೆಸರಿಂದ ಕರೀತಾರೆ ನೋಡಿ. ಇದು ಚೆನ್ನಾಗಿ ಬೆಂದಿದೆ. ಒಂದೊಂದು ಕಡೆ ಒಂದೊಂದು ಥರ ಹೆಸರು ಕರೀತಾರೆ. ನಮ್ಮ ಹಳ್ಳಿ ಕಡೆ ಯಾವ ಥರ ಕರೀತಾರೆ ಅದನ್ನು ನಿಮ್ಗೆ ಹೇಳಿದೆ. ನಿಮ್ಮ ಕಡೆ ಯಾವ ಥರ ಕರೀತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ. ಫೈನಲಾಗಿ ರೆಡಿ ಆಗುತ್ತೆ. ಇದ್ರ ಜೊತೆ ಕಾಯಲ್ನ ಹಾಕ್ಕೊಂಡು ತಿನ್ನೋದಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.